ರಾಜ್ಯದಲ್ಲಿ ಈಗ ಸದ್ಯ ಪಾಕಿಸ್ತಾನದ ಮೇಲೆ ಯುದ್ಧ ಬೇಕಾ ಬೇಡವಾ ಈ ವಿಚಾರ ಬಹಳ ಚರ್ಚೆಯಲ್ಲಿದೆ. ಇದಕ್ಕೆ ಕಾರಣ ಅಂತ ಅಂದ್ರೆ ನಮ್ಮ ಮುಖ್ಯಮಂತ್ರಿಯವರು ನಿನ್ನೆ ಕೊಟ್ಟಿದ್ದಂತ ಒಂದು ಸ್ಟೇಟ್ಮೆಂಟ್. ಪಾಕಿಸ್ತಾನದ ಕೆಲ ಸಂಗತಿಗಳನ್ನ ಖಂಡಿಸೋದ್ರ ಜೊತೆಗೇನೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಬೇಡ, ನಾವು ಶಾಂತಿ ಬಯಸುವಂತವರು ಅನ್ನೋ ಅರ್ಥದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಾರೆ. ಈ ಸಂಗತಿ ಪಾಕಿಸ್ತಾನದ ಕೆಲ ಮೀಡಿಯಾಗಳಲ್ಲೂ ಕೂಡ ಈ ವಿಚಾರ ಅಥವಾ ಸಿದ್ದರಾಮಯ್ಯನವರ ಹೇಳಿಕೆ ಅಲ್ಲಿ ಪ್ರಸಾರ ಆಗಿರುತ್ತೆ. ಇದೆಲ್ಲ ಗೊತ್ತಾಗ್ತಾ ಇದ್ದ ಹಾಗೆ ಇದೀಗ ಕೇಸರಿ ನಾಯಕರು ಸಿದ್ದರಾಮಯ್ಯನವರ ಮೇಲೆ ಮುಗಿಬಿದ್ದಿದ್ದಾರೆ. ಅಲ್ಲಿ ಬಹುಶಃ ಮಂತ್ರಿಮಂಡಲದ ಕೆಲ ಸಚಿವರುಗಳ ಹೆಸರನ್ನು ತೆಗೆದುಕೊಂಡಿದ್ದಾರೆ ಕೆಲವರು ಟೀಕೆ ಮಾಡುವಂತ ಸಂದರ್ಭದಲ್ಲಿ. ಇಂತಿಂತವ್ರ ಮಕ್ಕಳು ಹೋಗಿದ್ರೆ ಅವರು ಬದುಕ್ತಾ ಇರಲಿಲ್ಲ, ಜಮೀರ್ ಅಹಮದ್ ಖಾನ್ ಅವ್ರ ಮಕ್ಕಳು ಹೋಗಿದ್ರೆ ಬದುಕ್ತಾ ಇದ್ರು, ಈ ತರದೆಲ್ಲ ಅದು ತಿರುವನ್ನ ಪಡೆದುಕೊಳ್ತಾ ಇದೆ. ಆದ್ರೆ ನಮ್ಮ ಮುಖ್ಯಮಂತ್ರಿ ನೋಡಿದ್ರೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಮಾಡ್ತಾ ಇರುವಂತದ್ದು ಸರಿಯಲ್ಲ, ನೀವ್ಯಾರನ್ನೂ ಕಳ್ಕೊಂಡಿಲ್ಲ, ಹಿಂಗಾಗಿ ನಿಮ್ಗೆ ಇನ್ನೂ ಇದ್ರ ಇವ್ರ ನೋವೇನು ಅನ್ನುವಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಕೆಲವರು ಟೀಕೆ ಮಾಡ್ತಾ ಇದ್ದಾರೆ. ಹಾಗೇನೆ ಕೇಸರಿ ಪಡೆಗೆ ಇದೊಂದು ದೊಡ್ಡ ಅಸ್ತ್ರದ ರೂಪದಲ್ಲಿ ಸಿಕ್ಕಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಮುಖ್ಯಮಂತ್ರಿಗಳು ಕೂಡ ಮೇಲಿನ ಮೇಲೆ ತಾವು ಆಡಿದಂಥ ಸ್ಟೇಟ್ಮೆಂಟ್ ಸಂಬಂಧಪಟ್ಟಂಗೆ ಇನ್ನಿತರ ಸಮರ್ಥನೆಯನ್ನ ನೀಡ್ತಾ ಇದ್ದಾರೆ. ಹಾಗಾದ್ರೆ ಈ ಯುದ್ಧದ ವಿಚಾರವಾಗಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ ಮೇಲೆ ರಾಜ್ಯದಲ್ಲಿ ಹೇಗೆ ರಾಜಕೀಯ ನಡೀತಾ ಇದೆ ಬನ್ನಿ ನೋಡೋಣ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ನಾವು ಯುದ್ಧದ ಪರ ಇಲ್ಲ. ನಾವು ಪಾಕಿಸ್ತಾನದವ್ರಿಗೆ ಹುಟ್ಟದಂಗೆ ಮಾತಾಡಿದ್ರೆ ಅವ್ರು ಹೋಗಿರ್ತಾರೆ. ಯಾರು ಕೂಡ ನಿರೀಕ್ಷೆ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಂದ ಈ ರೀತಿ ಹೇಳಿಕೆಗಳ. ಅದಕ್ಕೆ ಅವ್ರ ಮನಸ್ಥಿತಿ ಸರಿ ಇಲ್ಲ. ಪ್ರತಿಯೊಂದರಲ್ಲೂ ತಪ್ಪು ಹುಡುಕೋದು. ಭದ್ರತಾ ವೈಫಲ್ಯ, ಯುದ್ಧ ಬೇಕು, ಯುದ್ಧ ಬೇಡ, ಶಾಂತಿ ಬೇಕು. 26 ಪ್ರವಾಸಿಗರ ರಕ್ತ ದೋಕುಳಿ ಹರಿಸಿದ ಉಗ್ರರಿಗೆ ತಕ್ಕ ಪಾಠ ಕಲಿಸೋಕೆ ಭಾರತ ಸರ್ವ ಸನ್ನದ್ಧವಾಗಿದೆ. ಪಾಪಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳೋ ರೀತಿ ಭಾರತ ಪ್ರತೀಕಾರ ಕೊಡೋಕೆ ಮುಂದಾಗಿದೆ. ಇದೇ ಹೊತ್ತಿನಲ್ಲಿ ಯುದ್ಧವೇ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರೋದನ್ನೇ ಪಾಕಿಸ್ತಾನ ಮೀಡಿಯಾಗಳು ಪ್ರಸಾರ ಮಾಡಿವೆ. ಇದೇ ವಿಚಾರ ಇದೀಗ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿದೆ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು. ಯುದ್ಧ ಬೇಡ ಎಂದ ಸಿಎಂ ವಿರುದ್ಧ ಮುಗಿಬಿದ್ದ ಕೇಸರಿ ಪಡೆ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ದೇಶದ ಜನರ ಕ್ಷಮೆ ಕೇಳಿ ಇನ್ನಾದರೂ ಅವರ ನಡವಳಿಕೆ ತಿದ್ದುಕೊಳ್ಳಬೇಕು. ಪಾಕ್ ಪರ ಮಾತು ಎಷ್ಟು ಸರಿ ಎಂದು ಯತ್ನಾಳ್ ಕಿಡಿಕಿಡಿ. ಪಾಕಿಸ್ತಾನದವ್ರಿಗೆ ಹುಟ್ಟದಂಗೆ ಮಾತಾಡಿದ್ರೆ ಅವ್ರು ಹೋಗಿರ್ತಾರೆ. ದೇಶ ಮುಖ್ಯ, ಧರ್ಮ ಅಲ್ಲ ಎಂದು ಕಾಂಗ್ರೆಸ್ ಕೌಂಟರ್. ನಮ್ಮ ದೇಶ ಮುಖ್ಯ, ನಾನಿರ್ಬಹುದು ಹೋಗ್ಬಹುದು, ಮೋದಿ ಇರಬಹುದು ಹೋಗ್ಬಹುದು. ಉಗ್ರರ ದಾಳಿಗೆ ಕೇಂದ್ರದ ಭದ್ರತಾ ವೈಫಲ್ಯವೇ ಕಾರಣ, ಪಾಕಿಸ್ತಾನ ವಿರುದ್ಧ ಯುದ್ಧ ಅನಿವಾರ್ಯ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರೋದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಸಕ ಯತ್ನಾಳ್ ಅಂತೂ ವಾಗ್ದಾಳಿ ನಡೆಸಿದ್ರು. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಸಿದ್ದರಾಮಯ್ಯನ ಅವ್ರು ಹೊಗಳವ್ರೆ, ಯಾಕಂದ್ರೆ ಪಾಕಿಸ್ತಾನದವ್ರಿಗೆ ಹುಟ್ಟದಂಗೆ ಮಾತಾಡಿದ್ರೆ ಅವ್ರು ಹೋಗಿರ್ತಾರೆ. ಸಿದ್ದರಾಮಯ್ಯ ಹಿಂದೂ ವಿರೋಧ ಮಾತಾಡೋದು ಅಂದ್ರೆ ಮಿತಿ ಬೇಕು. ಇವತ್ತು ದೇಶಕ್ಕೆ ಆಪತ್ತು ಬಂದೈತಂದ್ರೆ ಅದು ಇಡೀ ನಮಗೆಲ್ಲರಿಗೂ ಬಂದಂಗೆ. ಭಾರತಕ್ಕೆ ಆಪತ್ತು ಬಂದದೆ, ಭಾರತದ ಹಿಂದೂಗಳ ಕೊಲೆ ಆಗೈತಂದ್ರೆ ಇದು ನಮ್ಮ ದೇಶಕ್ಕೆ ಅಪಮಾನ. ಅಂತಂದ್ರೆ ನಾವು ಯುದ್ಧ ಮಾಡಬೇಡ, ಅವ್ರಿಗೆ ಹೋಗಿ ಅವ್ರದ್ದು ನೆಕ್ಕು ಅನ್ನೋಂಥ ಮುಖ್ಯಮಂತ್ರಿ ಇದ್ರೆ. ಸಿಎಂ ಹೇಳಿಕೆ ಅಕ್ಷಮ್ಯ ಅಪರಾಧ ಎಂದ ವಿಜಯೇಂದ್ರ. ಸಿದ್ದರಾಮಯ್ಯ ಹೇಳಿಕೆ ಇಡೀ ದೇಶವೇ ಖಂಡಿಸುತ್ತದೆ, ಜನರ ಬಳಿ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹ ಮಾಡಿದರು. ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬಾರದು, ಈ ದೃಷ್ಟಿಕೋನ ಏನಿದೆ ಸಿದ್ದರಾಮಯ್ಯನವ್ರದ್ದು, ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ. ದೇಶದ ಜನರ ಕ್ಷಮೆಯನ್ನು ಕೂಡ ಅವರು ಕೇಳಬೇಕಾಗ್ತದೆ. ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ ಸಿದ್ದರಾಮಯ್ಯನವರಿಂದ ಈ ರೀತಿ ಹೇಳಿಕೆಗಳನ್ನು. ಸಿದ್ದರಾಮಯ್ಯ ಭಾರತ ಮಾತೆಗೆ ಅಪಚಾರ ಮಾಡೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರ ಹಾಕಿದ್ರು. ನನಗೆ ನಿರೀಕ್ಷೆ ಇರಲಿಲ್ಲ, ಇದು ಸಿದ್ದರಾಮಯ್ಯನವ್ರು ಮಾತಾಡಿದ್ದಾರೆ, ಇನ್ನೊಬ್ರು ಮಾತಾಡಿದ್ದಾರೆ ಗೊತ್ತಿಲ್ಲ ನನಗೆ. ಅನಾವಶ್ಯಕವಾಗಿ ದೇಶಕ್ಕೆ, ದೇಶದ ಮಂಡಿಗೆ, ಭಾರತ ಮಾತೆಗೆ ನಾವು ಅಪಚಾರ ಮಾಡ್ತಕ್ಕಂಥದ್ದು, ನಾವು ಎಷ್ಟೇ ದೊಡ್ಡವರಾದರೂ ಭಾರತ ಮಾತೆ ಸಹಿಸೋದಿಲ್ಲ. ಒಗ್ಗಟ್ಟಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಕಾಶ್ಮೀರದ ವಿಷಯದಲ್ಲಿ
ಸಿದ್ದರಾಮಯ್ಯನವರ ಹೇಳಿಕೆ ಬಹಳ ಬಾಲಿಶವಾದಂಥದ್ದು. ಅವ್ರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಡೀ ದೇಶ ಒಂದಾಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಕೊಡುವಂಥದ್ದು ಮುಖ್ಯಮಂತ್ರಿ ಆದವರಿಗೆ ಶೋಭೆ ತರುವಂಥದ್ದಲ್ಲ. ಇದನ್ನು ಖಂಡಿಸ್ತೇನೆ. ದೇಶದ ಜನರ ಕ್ಷಮೆ ಕೇಳಿ ಇನ್ನಾದರೂ ಅವ್ರ ನಡವಳಿಕೆ ತಿದ್ದುಕೊಳ್ಬೇಕು ಅಂತ ಒತ್ತಾಯ ಮಾಡ್ತೇನೆ. ಅದಕ್ಕೆ ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂತ, ಅವ್ರು ಮಾನಸಿಕವಾಗಿ ಎಲ್ಲೋ ಅಸ್ವಸ್ಥರಾದಂಗೆ ಕಾಣಿಸ್ತಾರೆ. ಅವ್ರ ಮನಸ್ಥಿತಿ ಸರಿ ಇಲ್ಲ. ಉಗ್ರಗಾಮಿಗಳು ಬರೀ ಧರ್ಮಕ್ಕೆ ಹೇಳಿ ಗುಂಡು ಹಾಕಿಲ್ಲ, ಬೆತ್ತಲೆ ಮಾಡಿ ಅವ್ರ ಲಿಂಗ ಪರೀಕ್ಷೆ ಮಾಡಿ ಗುಂಡು ಹಾಕುವಂಥ ಕೆಲಸ ಮಾಡಲ್ಲ ಇವರು ಹಿಂದೂಗಳು, ಹೌದು ಅಲ್ಲೋ ಅಂಥೇಳಿ. ಇದಕ್ಕಿಂತಲೂ ನಾಚಿಕೆಗೇಡು ಸಂಗತಿ ಇನ್ನೇನು ಇರಬೇಕು. ಇನ್ನು ಸಿದ್ದರಾಮಯ್ಯ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಮುಗಿಬಿದ್ದಿದ್ರೆ ಕೌಂಟರ್ ಕೊಟ್ಟ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಮಗೆ ದೇಶ ಮುಖ್ಯ ಅಂದಿದ್ದಾರೆ. ನಮ್ಮ ದೇಶ ಮುಖ್ಯ. ನಾನಿರ್ಬೋದು ಹೋಗ್ಬೋದು, ಮೋದಿ ಇರ್ಬೋದು ಹೋಗ್ಬೋದು, ಶಾ ಇರ್ಬೋದು ಹೋಗ್ಬೋದು, ಆದರೆ ದೇಶ ಮಾತ್ರ ಇದು ಕಾಲಾನುಕಾಲದಿಂದ ಉಳಿತದೆ. ಮತ್ತು ಅದು ಉಳಿಬೇಕು, ಒಕ್ಕಟ್ಟಿರಬೇಕು ಅಂತಲೇ ನಾವು ಇಷ್ಟೊಂದು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನು ನಂಬ್ಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದರೆ ನಮ್ಮನ್ನು ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ದರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನು ಯಾರು ತಿಳ್ಕೊಳ್ಳೋದು ಬೇಡ. ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಬಹಳ ಮುಖ್ಯ. ನಾವ್ಯಾರು ಕೂಡ ಎಲ್ಲರ ಪ್ರಾಣ ಕೂಡ ಬಹಳ ಮುಖ್ಯ. ನಾವೆಲ್ಲ ಭಾರತೀಯರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ವಾಟ್ ಎವರ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹ್ಯಾಸ್ ಟೇಕನ್ ಎ ಸ್ಟ್ಯಾಂಡ್, ವಿ ಆಲ್ ಬೀನ್ ಕಮಿಟೆಡ್ ಟು ಇಟ್, ವಿ ಸ್ಟ್ಯಾಂಡ್ ಬೈ ಇಟ್. Under the leadership of Mr. Mallikarjun Kharge and Rahul Gandhi, all the way he was in America, he flew back, he participated. We have been respecting. We want to keep this country united. ಯುದ್ಧ ಬೇಡ ಅಂದಿಲ್ಲ, ಅನಿವಾರ್ಯತೆ ಆದ್ರೆ ಮಾಡಬೇಕು. ಯುದ್ಧದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಸ್ಪಷ್ಟನೆ. ಇನ್ನು ಹೇಳಿಕೆ ವಿವಾದ ಆಗ್ತಿದ್ದಂತೆಯೇ ಸ್ಪಷ್ಟನೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ಯುದ್ಧ ಅನಿವಾರ್ಯತೆ ಆದ್ರೆ ಮಾಡಬೇಕಾಗುತ್ತೆ, ಬೇಡ ಅಂತ ನಾನು ಹೇಳಿಲ್ಲ ಅಂದ್ರು. ಯುದ್ಧದಿಂದ ಪರಿಹಾರ ಆಗೋದಿಲ್ಲ, ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ನಾವು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಆತರ ಬಿಂಬಿತ ಆಗ್ತಿರುವಂತದ್ದು ತಮ್ಮನ್ನು ಕೂಡ ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಏನ್ ಹೇಳಿದೆ ಅಂತಂದ್ರೆ ಯುದ್ಧ ಪರಿಹಾರ ಅಲ್ಲ. ಭದ್ರತೆಯಲ್ಲಿ ಕೇಂದ್ರದಿಂದ ವೈಫಲ್ಯ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಶಾಸಕ ಅಶ್ವಥ್ ನಾರಾಯಣ, ಪ್ರತಿಯೊಂದರಲ್ಲೂ ತಪ್ಪು ಹುಡುಕೋ ಕೆಲಸ ಆಗ್ತಿದೆ ಅಂದ್ರು. ಈಗ ಭದ್ರತೆ ಕೊಡ್ಬೇಕಾಗಿತ್ತಲ್ವ ಅವ್ರಿಗೆ? ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರಕ್ಕೆ. ಅಲ್ಲಿ ಭದ್ರತೆ ಕೊಡ್ಬೇಕಾಗಿರೋದು ಯಾರ ಜವಾಬ್ದಾರಿ? ಕೇಂದ್ರ ಸರ್ಕಾರದ್ದಲ್ಲ. ಅದರ ವೈಫಲ್ಯ ಇದೆ ಅಂತ ಹೇಳಿದ್ದೀನಿ. 26 ಜನ ಸತ್ತೋಗಿದ್ದಾರೆ, 40 ಜನ ಸೈನಿಕರು ಸತ್ತಿದ್ರು ಅದೇ ಜಿಲ್ಲೆನಲ್ಲಿ. ಸೊ ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ. ಪ್ರತಿಯೊಂದರಲ್ಲೂ ತಪ್ಪು ಹುಡುಕೋದು ಬಿಟ್ಟು ಇವತ್ತು ದೇಶದ ವಿಚಾರದಲ್ಲಿ ಇವತ್ತು ಸ್ಪಷ್ಟ ನಿಲುವನ್ನು ತಗೊಂಡು ಅಂತ ಭಯೋತ್ಪಾದಕರನ್ನ ಈಗಾಗಲೇ ಸೆರೆ ಹಿಡಿದು ಅವ್ರನ್ನ ಈಗಾಗಲೇ ಕೊಲ್ಲುವಂಥದ್ದು ಸಾರ್ವಜನಿಕವಾಗಿ ನಡೀತಿದೆ. ಮತ್ತು ಇದಕ್ಕೆ ಬೆಂಬಲ ಕೊಟ್ಟಂತ ವ್ಯಕ್ತಿಗಳ ಮನೆಗಳನ್ನ ನೆಲಸಮ ಮಾಡುವಂಥದ್ದಾಗ್ತಿದೆ. ಅದೇನೇ ಹೇಳಿ ಯುದ್ಧ ಅನಿವಾರ್ಯ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ರಾಜ್ಯ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡಿದೆ, ತೀವ್ರ ವಿರೋಧಕ್ಕೂ ಕಾರಣವಾಗಿತ್ತು. ಮತ್ತೆ ಸ್ಪಷ್ಟನೆ ಕೊಟ್ಟಿರುವ ಸಿದ್ದರಾಮಯ್ಯ, ಯುದ್ಧ ಬೇಡ ಅಂದಿಲ್ಲ, ಅನಿವಾರ್ಯತೆ ಇದ್ರೆ ಮಾಡಬೇಕಾಗುತ್ತೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9